ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಫಸ್ಟ್ T20 ನಡೆಯುತ್ತೆ. ಸೊ ಅದರಲ್ಲಿ ಅಪ್ಡೇಟ್ ತಗೊಳ್ಳೋದಾದ್ರೆ ರಾಹುಲ್ ದ್ರಾವಿಡ್ ಅವರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅದರಲ್ಲಿ ಕೆಲವು ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರು ಆಡ್ತಾ ಇಲ್ಲ ಫಸ್ಟ್ T20ನ, ಯಾಕೆಂದ್ರೆ ಸಮ್ ಪರ್ಸನಲ್ ರೀಸನ್ ಇಂದ ಅವರು ಲೀವ್ ತಗೊಂಡಿದ್ದಾರೆ. ಸೊ ಅದಕ್ಕೆ ಅವರು ಆಡ್ತಾ ಇಲ್ಲ. ಸೊ ಇನ್ನೊಂದು ಸೆಕೆಂಡ್ ಅಪ್ಡೇಟ್ ಏನಂದ್ರೆ ಆ ಮ್ಯಾಚ್ ಇದೆ, ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಓಪನ್ ಮಾಡ್ತಾರೆ ಅಂತ ಒಂದು ಫೈನಲ್ ಡಿಸಿಷನ್ ತಗೊಂಡಿದ್ದಾರೆ ಟೀಮ್ ಮ್ಯಾನೇಜ್ಮೆಂಟ್ ಇಂದ. ಸೊ ಒಂದು ಅದೃಷ್ಟ ಅಂತ ಹೇಳ್ಬೋದು ಯಶಸ್ವಿ ಜೈಸ್ವಾಲ್ಗೆ. ರೋಹಿತ್ ಶರ್ಮಾ, ಕೊಹ್ಲಿ ಬಂದರೂ ಕೂಡ ಇನ್ನೂ ಓಪನಿಂಗ್ ಸ್ಲಾಟಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದೆ. ಮತ್ತೆ ಅದೇ ಮ್ಯಾಚ್ನಲ್ಲಿ ಅಫ್ಘಾನಿಸ್ತಾನ್ ಕಡೆಯಿಂದ ರಾಶಿದ್ ಖಾನ್ ಅನ್ಅವೈಲೇಬಲ್ ಇದ್ದಾರೆ, ಅವ್ರು ಆಡ್ತಾ ಇಲ್ಲ. ಈ ಸೀರೀಸೇ ಮೋಸ್ಟ್ಲಿ ಆಡ್ತಾ ಇಲ್ಲ ಅವರು. ಸೊ ಅದರಿಂದ ಅವರು ಒಂದು ಅಫ್ಘಾನಿಸ್ತಾನ್ ಯಾರು ಕ್ಯಾಪ್ಟನ್ ಇದ್ದಾರೆ, ಜದ್ರಾನ್ ಇದ್ದಾರೆ, ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಕಡೆ ಇನ್ನೂ ಸ್ಪಿನ್ನರ್ಸ್ ಇದ್ದಾರೆ, ರಾಶಿದ್ ಖಾನ್ ಓಕೆ ಮಿಸ್ ಮಾಡ್ಕೋತೀವಿ, ಆದರೂ ಕೂಡ ನಮ್ಮ ಹತ್ರ ನೂರ್ ಇದ್ದಾರೆ, ನಬಿ ಇದ್ದಾರೆ, ಕಾಯಿಸ್ ಇದ್ದಾರೆ, ಈ ಥರ 3 ಜನ ಸ್ಪಿನ್ನರ್ಸ್ ಇದ್ದಾರೆ, ನಾವು ಫೈಟ್ ಮಾಡ್ತೀವಿ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ರಾಹುಲ್ ದ್ರಾವಿಡ್ ಅವರ ಬರ್ತಡೇ, ಕರ್ನಾಟಕದ ವಾಲ್ ಅಂತ ಹೇಳ್ಬೋದು ಇಂಡಿಯನ್ ಟೀಮ್ನಲ್ಲಿ. ಸೊ ಅವರ ಸ್ಟ್ಯಾಟ್ ಬಂದು 13,288 ರನ್ ಹೊಡೆದಿದ್ದಾರೆ ಟೆಸ್ಟ್ನಲ್ಲಿ. ODIನಲ್ಲಿ 10,889 ರನ್ಸ್ ಹೊಡೆದಿದ್ದಾರೆ. ಜೊತೆಗೆ 48 ಇಂಟರ್ನ್ಯಾಷನಲ್ ಸೆಂಚುರೀಸ್ ಹೊಡೆದಿದ್ದಾರೆ. ಮತ್ತೆ ಫಸ್ಟ್ ಇಂಡಿಯನ್ ಕ್ಯಾಪ್ಟನ್ ಸೌತ್ ಆಫ್ರಿಕಾದಲ್ಲಿ ಟೆಸ್ಟ್ ಮ್ಯಾಚ್ನ ಅಂತ ಗೆದ್ದಿದ್ದು ಅಂದರೆ ಫಸ್ಟ್ ಇಂಡಿಯನ್ ಕ್ಯಾಪ್ಟನ್. ಮೋಸ್ಟ್ಲಿ ಗಂಗೂಲಿ, ಅಜರುದ್ದೀನ್ ಕೂಡ ಆಗಿರಲಿಲ್ಲ, ಅದಕ್ಕೆ ಮುಂಚೆ ಬೇರೆಯವರು ಕೂಡ ಆಗಿರಲಿಲ್ಲ. ಸೊ ದ್ರಾವಿಡೇ ಫಸ್ಟ್ ಇಂಡಿಯನ್ ಕ್ಯಾಪ್ಟನ್ನು. ಮತ್ತೆ ಏನು ಇಂಡಿಯಾ ಎ ಸಿಸ್ಟಮ್ ಅಂದರೆ ಇಂಡಿಯಾ ಎ ಮತ್ತು ಈ ಅಂಡರ್-19ಗೆಲ್ಲ ಕೋಚ್ ಆಗಿದ್ರು ಆಮೇಲೆ ಇಂಡಿಯನ್ ಟೀಮ್ ಬಿಟ್ಟ ಮೇಲೆ ಅವರು. ಅದರ ಸಕ್ಸಸ್ಗೆಲ್ಲ ಕಾರಣಕರ್ತ ನಮ್ಮ ರಾಹುಲ್ ದ್ರಾವಿಡ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ವಿಶ್ ಮಾಡ್ತಾ ಇದೀವಿ. ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ವಿಶ್ ಮಾಡಿ. ಇನ್ನೊಂದು ನಿನ್ನೆ ಒಂದು ಅಪ್ಡೇಟ್ ಬಂದಿತ್ತು. ಸೊ ಶ್ರೇಯಸ್ ಅಯ್ಯರ್ ಮತ್ತೆ ಇಶಾನ್ ಕಿಶನ್ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡಿದ್ದಾರೆ BCCI ಅಂತ. ಸೊ ಅದೆಲ್ಲ ಫೇಕ್ ಅಂತ ಈಗ ನಿನ್ನೆ ರಾಹುಲ್ ದ್ರಾವಿಡ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಅದೆಲ್ಲ ಸುಳ್ಳು, ಅದು ಯಾವುದು ನಾವು ನಮ್ಮ ಕಡೆಯಿಂದ ಯಾವುದೋ ಡಿಸಿಪ್ಲಿನರಿ ಆಕ್ಷನ್ ತಗೊಂಡಿಲ್ಲ ಅವರಿಬ್ಬರ ಮೇಲೆ. ಹೇಗೆ ಇಶಾನ್ ಕಿಶನ್ ಒಂದು ಮೆಂಟಲ್ ಫ್ಯಾಟಿಗ್ ಇದೆ, ನನಗೆ ಮೆಂಟಲ್ ಸ್ಟ್ರೆಸ್ ಇದೆ, ನನಗೆ ರೆಸ್ಟ್ ಬೇಕು ಅಂತ ಕೇಳಿದ್ರು, ಅದ್ರ ಪ್ರಕಾರ ಅವ್ರಿಗೆ ರೆಸ್ಟ್ ಕೊಟ್ಟಿದ್ದೀವಿ. ಜೊತೆಗೆ ಅವರು ಕೂಡ ಅವೈಲಬಲ್ ಇದ್ರು ಈ ಅಫ್ಘಾನಿಸ್ತಾನಿ ಸೀರೀಸು ಕೂಡ. ಸೊ ನಾವೇನೆ ಯಾರು ಶ್ರೇಯಸ್ ಅಯ್ಯರ್ ಮತ್ತೆ ಇಶಾನ್ ಕಿಶನ್ ಇಬ್ಬರಿಗೂ ಕೂಡ ಒಂದು ರೆಸ್ಟ್ ಥರನೇ ಇದು ಕೊಟ್ಟಿರೋದು. ಸೊ ತುಂಬ ಟೀಮ್ ಮಿಕ್ಸಪ್ ಆಗುತ್ತೆ, ತುಂಬ ಜಾಸ್ತಿ ಜನ ಇದ್ದಾರೆ. ಸೊ ಸದ್ಯಕ್ಕೆ ಇಷ್ಟು ಜನ ಆಡ್ಸೋಣ ಅಂತ ಅಂದ್ಬಿಟ್ಟು ನಾವು ರೆಸ್ಟ್ ಕೊಟ್ಟಿದ್ದೀವಿ. ಜೊತೆಗೆ ಟೆಸ್ಟ್ ಸೀರೀಸ್ನ ಇಶಾನ್ ಕಿಶನ್ ಆಡ್ತಾ ಇದ್ದಾರೆ ಇಂಗ್ಲೆಂಡ್ ವಿರುದ್ಧ ಅಂತಲೂ ಒಂದು ಹಿಂಟ್ ಕೊಟ್ಟಿದ್ದಾರೆ. ಇಶಾನ್ ಕಿಶನ್ ಕೀಪರ್ ಆಗಿ ಆಡ್ತಾರೆ, ಆದರೆ KL ರಾಹುಲ್ ಅವರು ಓನ್ಲಿ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಆಗಿ ಆಡ್ತಾರೆ. ಅವರು ಬರೀ ಬ್ಯಾಟಿಂಗ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕು ಅಂತ ಒಂದು ಅಪ್ಡೇಟ್ ಬಂದಿದೆ. ಇಶಾನ್ ಕಿಶನ್ ಕೀಪಿಂಗ್ ಮಾಡ್ತಾರಂತೆ. ಸೊ ಇಶಾನ್ ಕಿಶನ್ ಮೇಲೆ ಇದ್ದಿದ್ದ ನಿನ್ನೆ ಫೇಕ್ ನ್ಯೂಸ್ ಎಲ್ಲ ಅದೆಲ್ಲ ಪೂರ್ತಿ ಸುಳ್ಳು, ಫೇಕ್ ಆಗಿದೆ. ಸೊ ಶ್ರೇಯಸ್ ಅಯ್ಯರ್ ಕೂಡ ರಂಜಿ ಕೂಡ ಆಡ್ಕೊಂಡು ಬರ್ತಾರೆ, ಅವರು ಕೂಡ ಸೆಲೆಕ್ಟ್ ಆಗೇ ಆಗ್ತಾರೆ. ಸೊ ಇಲ್ಲಿ ಯಾವುದೂ ಡಿಸಿಪ್ಲಿನರಿ ಆಕ್ಷನ್ನು BCCI ಈ ಥರ ಮೇಯ್ನ್ ಪ್ಲೇಯರ್ಸ್ಗಳ ಮೇಲೆ ತಗೊಳ್ಳೋದಿಲ್ಲ ಅಂತ ಇಲ್ಲಿ ಮತ್ತೊಮ್ಮೆ ಪ್ರೂವ್ ಆಯಿತು. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕ್ರಿಕೆಟ್ ಅಪ್ಡೇಟ್ಸು. ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಚಾನಲ್ ಇದು, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇದೇ ಥರ ಕ್ರಿಕೆಟ್ ಅಪ್ಡೇಟ್ಸ್ನ ಕನ್ನಡದಲ್ಲಿ ನಾನು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ.